ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಎಂಥ ದೊಡ್ಡ ಮಟ್ಟದ ಸುದ್ದಿ ಓಡಾಡ್ತಾ ಇದೆ ರಾಜ್ಯದಲ್ಲಿ, ನೀವು ನೋಡ್ತಾನೆ ಇದ್ದೀರಿ, ಗಮನಿಸ್ತಾನೆ ಇದ್ದೀರಿ. ಇದೆಲ್ಲದರ ನಡುವೆ ಈ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಪರಿಚಯ ನಿಮಗೆ ಇದ್ದೇ ಇದೆ. ಇನ್ನುಳಿದಂತ 15 ಜನ ಆರೋಪಿಗಳಿದಾರಲ್ಲ, ಅವರು ಯಾರು, ಅವರ ಬಗ್ಗೆ ನಿಮಗೆ ಸಹಜವಾಗಿ ಪರಿಚಯ ಇರಲಿಕ್ಕಿಲ್ಲ. ಆ 15 ಜನ ಆರೋಪಿಗಳು ಯಾರು, ಎಲ್ಲಿಯವರು, ಈ ಕೊಲೆ ಪ್ರಕರಣದಲ್ಲಿ ಅವರ ಕೈವಾಡ ಏನು, ಅವರ ಪಾತ್ರ ಏನು, ಇದು ಸಹಜವಾಗಿ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಇದರ ಬಗ್ಗೆ ನಾನೀಗ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಸಹಜವಾಗಿ ಈ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಅನ್ನೋದು ಗೊತ್ತಿದೆ. A2 ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನೋದು ಕೂಡ ಸಹಜವಾಗಿ ಗೊತ್ತಿರುವಂತ ವಿಚಾರ. ಆದರೆ ಇನ್ನುಳಿದಂತ 15 ಜನ ಆರೋಪಿಗಳಿದಾರಲ್ಲ, ಅವರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮೊದಲಿಗೆ A1 ಆರೋಪಿ ಪವಿತ್ರ ಗೌಡ ಅವರಿಂದಾನೇ ಈ ಕೊಲೆ ಆಯಿತು ಅನ್ನೋದು ಬಹಳ ಸ್ಪಷ್ಟ. ಜೊತೆಗೆ ದರ್ಶನ್ ಅವರಿಗೆ ಈ ವಿಚಾರ ಹೇಗೆ ತಿಳಿತು, ದರ್ಶನ್ ಅವರು ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ಅವರು A1 ಮತ್ತು A2 ಆರೋಪಿಗಳಾಗಿದ್ದಾರೆ. ಇನ್ನು A5 ಆರೋಪಿ ಯಾರಪ್ಪ ಅನ್ನೋದನ್ನ ಕೂಡ ನಾವೀಗ ಗಮನಿಸ್ತಾ ಹೋಗೋಣ. ಆರೋಪಿ ನಂಬರ್ 5 ನಂದೀಶ್, ಚಾಮಲಾಪುರ, ಮಂಡ್ಯ ಜಿಲ್ಲೆಯಲ್ಲಿ ಬರುವಂತ ಚಾಮಲಾಪುರದ ನಿವಾಸಿ. ಈತ ಕೇಬಲ್ ಕೆಲಸಗಾರ, ಕೇಬಲ್ ಕೆಲಸ ಮಾಡ್ಕೊಂಡಿರ್ತಾ ಇದ್ದ. ದರ್ಶನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದ. ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ. ಇದು ಈತನ ಪಾತ್ರ ಈ ಪ್ರಕರಣದಲ್ಲಿ. ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಮಾಡಿದ್ದವರಲ್ಲಿ ಈತನು ಕೂಡ ಪ್ರಮುಖ. ಹಾಗಾಗಿನೇ ಈತನನ್ನ ಅರೆಸ್ಟ್ ಮಾಡಲಾಗಿದೆ. A5 ಆರೋಪಿ ಅಂತ ಹೇಳಿ ಬಿರುದನ್ನ ನೀಡಲಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.